ಇವನ್ ಇಷ್ಟ ದಿನ ಒಳ್ಳೆ ಪುಕ್ಲನ್ ತರ ಆಡ್ತಿದ್ದ, ಅವಳನ್ನ ನೋಡಿದ್ರೆ ದೂರ ಓಡೋಗ್ತಿದ್ದ. ಇವತ್ತೇನ್ ಇಷ್ಟೊಂದ್ ಜೋಶಲ್ಲಿದ್ದಾನೆ. ಈ ಕೋದಣ್ಣನು ದಂಡಕ್ಕಿದ್ದಾನೆ. ಅವ್ನ್ ಮಾಡೋದ್ರಲ್ಲಿ ಅರ್ಧಕ್ಕೂ ಮಾಡಲ್ಲ. ನಿದ್ದೆ ಬಂದಿಲ್ಲ, ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ. ಹುಚ್ಚು ಮನಸ್ಸು ಕಣ್ಣ ಮುಚ್ಚಲಿಲ್ಲ, ರೆಪ್ಪೆ ನಡುವೆ ಕೇಕೆ ಹಾಕಿದ್ದಲ್ಲ. ಏನೇ ಆದ್ರೂ ಇವಳ ನಡುವು ಕಿಕ್ಕು ಕೊಡದಲ್ಲ. ರೀ, ಅದ್ಯಾರೋ ದೊಡ್ಡ ರಾಜಕಾರಣಿ ಬರ್ತಾರೆ ಅಂತ್ರಿ. ಯಾರು ಕಾಣೆ? ವಿಶಾಲು, ಆಗ್ಲೇ ಬಂದಾಯ್ತು ವಿಶಾಲು. ಕಾರ್ ಬಂದ್ ನಿಂತಿದೆ ಅಂತ ನಮ್ಮ ಹುಡುಗ ಹೇಳಿದ್ಮೇಲೆ ತಾನೇ ನಿನ್ನನ್ ಕರ್ಸಿದ್ದು. ಬಂದ್ರು ನೋಡು. ನಮಸ್ತೆ ನಮಸ್ತೆ. ಬರ್ಬೇಕು ರಾಜಪ್ಪನವರು. ನಿಮ್ಮ ಬಿಸಿ ಶೆಡ್ಯೂಲ್ ನಲ್ಲಿ ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಬಡವರ ಮನೆಗೆ ಭಾಗ್ಯ ಬಂದಾಗಾಯ್ತು. ಏನ್ ವಿಶ್ವನಾಥ್ ಅವ್ರೆ ಇಂಥ ಮಾತಾಡ್ಬಿಟ್ರೆ? ಕೋದಂಡ ಕರೆದ್ರೆ ಬರ್ದೇ ಇರಕ್ಕಾಗತ್ತಾ? ನಾನು ನಮ್ ಇವ್ರಿಗೆಲ್ಲ ಹೇಳಿದ್ದೆ, ಒಂದ್ ವೇಳೆ ನಾನ್ ಮರೆತ್ರು ನೀವು ಮರೀದಿರ ನನಗೆ ನೆನಪಿಸ್ಬೇಕು ಅಂತ. ಮಿನಿಸ್ಟರ್ ಜೊತೆ ಮೀಟಿಂಗ್ ಇತ್ತು, ಅವ್ರು ನಾವೇನ್ ನೋಡ್ಬೋದು, ಕೋದಂಡ ಮುಖ್ಯ ಅಲ್ವಾ? ಹೇಳ್ರಯ್ಯ. ಹೌದು. ತಯಾರಿ ಬಹಳ ಜೋರಾಗಿರೋಂಗಿದೆ. ಹೌದೌದು, ಎಲ್ಲ ನನ್ ಮಗ ಕೋದಂಡಂದು. ಅವನ್ಗೆ ಏನೇ ಮಾಡ್ಲಿ ಎಲ್ಲದ್ರಲ್ಲೂ ಅಚ್ಚುಕಟ್ಟಾಗಿರ್ಬೇಕು ನೋಡಿ. ಏನಮ್ಮ ಈ ಮಾತನ್ನ ನಾನು ನಿಮ್ಮ ಬಾಯಿಂದ ಕೇಳ್ಬೇಕೆ? ಅದನ್ನ ನಾನೇ ನನ್ನ ಕಣ್ಣಾರ ಸಾಕಷ್ಟು ಸಲ ನೋಡ್ಬಿಟ್ಟಿದ್ದೀನಿ. ಇನ್ಫ್ಯಾಕ್ಟ್ ಮೊನ್ನೆ ಎಲೆಕ್ಷನ್ ನಲ್ಲಿ ಅವನೇ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿದ್ದು. ಹೆಸರಿಗೆ ನಾನು ರಾಜಪ್ಪ ಅಷ್ಟೇ, ನಿಜವಾದ ರಾಜ ಕೋದಂಡನೇ. ನಾನು ನಮ್ಮವ್ರಿಗೆಲ್ಲ ಹೇಳ್ತಾ ಇರ್ತೀನಿ, ಕೆಲಸ ಮಾಡೋದನ್ನ ಕೋದಂಡನ್ ನೋಡ್ ಕಲೀರಿ ಅಂತ. ಹೇಳ್ರಯ್ಯ. ಹೌದೌದು. ಈಗೇನೋ ಮಾತುಕತೆ ಆಯ್ತು, ನಾನು ಹಿಂಗೆ ಹೊರಡ್ಬಿಡಲ್ಲ, ಕೋದಂಡನ್ ನೋಡ್ಬೇಕು. ಬನ್ನಿ